ಖಂಡಿತ ಆತುರಗಾರನಿಗೆ ಬುದ್ಧಿಮಟ್ಟ ಎಂಬ ಗಾದೆ ಮಾತಿನ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ. ಆತುರಗಾರನಿಗೆ ಬುದ್ಧಿಮಟ್ಟ ಎಂಬ ಗಾದೆ ಮಾತಿನ ಅರ್ಥ ಮತ್ತು ವಿವರಣೆ. ಈ ಗಾದೆ ಮಾತು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡುವ ತಪ್ಪುಗಳನ್ನು ಮತ್ತು ಅವುಗಳ ಹಿಂದಿನ ಕಾರಣಗಳನ್ನು ವಿವರಿಸುತ್ತದೆ. ಇದರರ್ಥ ಯಾವ ವ್ಯಕ್ತಿಯು ಆತುರದಿಂದ ಅಥವಾ ಅವಸರದಿಂದ ಕೆಲಸ ಮಾಡುತ್ತಾನೋ ಅವನು ತನ್ನ ವಿವೇಕವನ್ನು ಕಳೆದುಕೊಳ್ಳುತ್ತಾನೆ. ಈ ಗಾದೆಯು ಯಾವುದೇ ಕೆಲಸವನ್ನು ಮಾಡುವಾಗ ತಾಳ್ಮೆ ಮತ್ತು ವಿವೇಚನೆಯಿಂದ ವರ್ತಿಸಬೇಕು ಎಂಬುದನ್ನು ಒತ್ತಿ ಹೇಳುತ್ತದೆ. ಈ ಗಾದೆಯ ವಿವರಣೆ ಹೀಗಿದೆ. ಆತುರ ಎಂದರೆ ಯಾವುದೇ ಕೆಲಸವನ್ನು ಅವಸರದಿಂದ ಅಥವಾ ತರಾತುರಿಯಲ್ಲಿ ಮಾಡುವುದು. ಬುದ್ಧಿಮಟ್ಟ ಎಂದರೆ ವಿವೇಕ, ಜಾಣ್ಮೆ ಮತ್ತು ಯೋಚಿಸುವ ಸಾಮರ್ಥ್ಯ. ಆತುರದಿಂದ ಕೆಲಸ ಮಾಡುವಾಗ ನಾವು ನಮ್ಮ ವಿವೇಕವನ್ನು ಕಳೆದುಕೊಳ್ಳುತ್ತೇವೆ ಮತ್ತು ತಪ್ಪುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಾಗುತ್ತದೆ. ಏಕೆಂದರೆ ಆತುರದಲ್ಲಿ ನಾವು ಸರಿಯಾಗಿ ಯೋಚಿಸುವುದಿಲ್ಲ ಮತ್ತು ನಮ್ಮ ನಿರ್ಧಾರಗಳು ಸರಿಯಾಗಿರುವುದಿಲ್ಲ. ಆದ್ದರಿಂದ ಯಾವುದೇ ಕೆಲಸವನ್ನು ಮಾಡುವಾಗ ತಾಳ್ಮೆಯಿಂದ ಮತ್ತು ವಿವೇಚನೆಯಿಂದ ಮಾಡಬೇಕು. ಈ ಗಾದೆಯನ್ನು ನಾವು ಈ ಕೆಳಗಿನ ಸಂದರ್ಭಗಳಲ್ಲಿ ಬಳಸಬಹುದು. ಯಾರಾದರೂ ಅವಸರದಿಂದ ತಪ್ಪು ಮಾಡಿದಾಗ, ಯಾರಾದರೂ ಆತುರದಿಂದ ನಿರ್ಧಾರ ತೆಗೆದುಕೊಂಡಾಗ, ಯಾರಾದರೂ ತಾಳ್ಮೆ ಕಳೆದುಕೊಂಡಾಗ. ಈ ಗಾದೆಯು ನಮಗೆ ತಾಳ್ಮೆಯ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಯಾವುದೇ ಕೆಲಸವನ್ನು ಮಾಡುವಾಗ ವಿವೇಚನೆಯಿಂದ ವರ್ತಿಸುವಂತೆ ಪ್ರೇರೇಪಿಸುತ್ತದೆ.